ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಮ್ಮ ವಿಡಿಯೋಗಳು ನೋಡ್ತಕ್ಕಂಥ ರೈತ ಬಂದವರು, ನೀರಿನ ಬಗ್ಗೆ ಕನ್ಸರ್ನ್ ಇರ್ತಕ್ಕಂಥ ಜನರು ಭಾಳಷ್ಟು ಪ್ರಶ್ನೆಗಳು ಮಾಡ್ತಾರೆ. ಸರ್, ಒಂದು ಬೋರ್ವೆಲ್ ತೋರಿಸಿರ್ತೀವಿ, ಚೆನ್ನಾಗಿ ನೀರು ಬಂದಿರ್ತದೆ, ಪಕ್ಕದ ಜಮೀನು ಅಂದ್ಕೊಳ್ಳೋಣ, ಪಕ್ಕದಲ್ಲೇ 5 ಅಡಿ 10 ಅಡಿ 20 ಅಡಿ 50 ಅಡಿ ದೂರದಲ್ಲಿ ಅದೇ ಸ್ಟ್ರೈಟ್ ಲೈನ್ ಇಟ್ಟು ಪಾಯಿಂಟನ್ನು ಮಾಡಿದರೆ ನಮ್ಮ ಬೋರ್ಲ್ ನೀರು ಹೋಗ್ಬಿಡ್ತಾ ಅಂತ ಪ್ರಶ್ನೆಗಳು ಮಾಡ್ತೀರಾ. ಖಂಡಿತ ಇಂಥ ಪ್ರಶ್ನೆಗೆ ನಾನೊಂದು ಇಲ್ಲೊಂದು ಲೈವ್ ಕೇಸ್ ಸ್ಟಡಿ ತೋರಿಸ್ತೀನಿ ನಿಮಗೆ. ಒಂದು ಬೋರ್ಲ್ ನೀರು ಬಂದಿರ್ತದೆ, ಸಫಿಷಿಯೆಂಟ್ ಬಂದಿರ್ತದೆ. ಸುಮಾರು 20 ವರ್ಷದಿಂದ ತೋಡಿದಂಥ ಬೋರ್ವೆಲ್ಲು ಇವತ್ತು ಮೊದಲು ಎಷ್ಟಿತ್ತೋ ಅದಕ್ಕಿಂತಲೂ ಇನ್ನೂ ಜಾಸ್ತಿ ಇಂಪ್ರೂವ್ ಆಗಿರ್ತದೆ. ಆದರೆ ಅಕ್ಕಪಕ್ಕದಲ್ಲಿ ಅದು ನೀರು ಬಂದಿದೆ ಅಂತೇಳಿ ಪಕ್ಕದಲ್ಲೇ ಬೋರ್ವೆಲ್ಗಳು ತೋಡಿದ್ರೂ ನೀರು ಬರ್ತಕ್ಕಂಥ ಸಂದರ್ಭ ಇಲ್ಲ. ಇದು ಹೇಗೆ ಸಾಧ್ಯ ಅನ್ನೋ ಇದು ಎಲ್ಲ ಡೌಟ್ಗಳಿಗೆ ನಾನು ಉತ್ತರ ಕೊಡಲಿಕ್ಕೋಸ್ಕರ ಇವತ್ತೊಂದು ಕೇಸ್ ಸ್ಟಡಿ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಸ್ವಲ್ಪ ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿಸ್ಕೊಳ್ಳಿ. ನಿಮ್ಮಲ್ಲೂ ಅಂಥ ಒಂದು ಡೌಟ್ಸ್ ಇದ್ದರೆ ನಾನು ನಂತರ ಅದನ್ನ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಮುಖಾಂತರ ಆ ಸೈಟಲ್ಲಿ ಬಂದಿದ್ದು ನನಗೆ ಇನ್ಸ್ಪೆಕ್ಷನ್ ಮುಖಾಂತರ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ವೀಕ್ಷಕರೇ, ನಿಮ್ಗೆ ಹೇಳಿದೆ, ಒಂದು ಬೋರ್ವೆಲ್ ಇರುವಂಥ ಸ್ಥಳ ಇದೇ ಬೋರ್ವೆಲ್. ಇಲ್ಲಿ ಕಾಣಿಸ್ತಾ ಉಂಟಲ್ಲ, ಬೋರ್ವೆಲ್ ಸುತ್ತಲೂ ಗಿಡ ಮರಗಳೆಲ್ಲ, ಸಣ್ಣ ಗಿಡಗಳು ಬೆಳಿತಿದೆ. ಇದು ಬೋರ್ವೆಲ್ ಹಿಸ್ಟ್ರಿ 22 ವರ್ಷಗಳ ಹಿಂದೆ ಕೊರೆಸಿರ್ತಕ್ಕಂಥ ಬೋರ್ವೆಲ್. 600 ಅಡಿ ಆಳ ಇದೆ. ಅಲ್ಲಿವರೆಗೂ ಒಂದೇ ಥರದ ಬಂಡೆ. 600 ಅಡಿ ಕೆಳಗೆ ಸಮೃದ್ಧಿ ನೀರು ಬಂದಂಥ ಬೋರ್ವೆಲ್ ಇದು ಅಷ್ಟು 20 ವರ್ಷ, 2 ಡಿಕೇಡ್ ಆದರೂ ಸಹ ನೀರಿನ ಇಳುವರಿಯಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ. ನೀರು ಎಷ್ಟು ಮೇಲಿದೆ ಅನ್ನೋದಕ್ಕೆ ನಿಮಗೊಂದು ಸಣ್ಣ ಲೈವ್ ಎಕ್ಸಾಂಪಲೇ ನಿಮಗೆ ಕೊಡಬೇಕಂತ ಅಂದೇಳಿ ನಾನು ಬಂದಿದ್ದೇನೆ. ಇದು ಬೋರ್ವೆಲ್ ಇರ್ತಕ್ಕಂಥ ಸ್ಥಳ. ಓಕೆ, ಇದೇ ಜಾಗದಲ್ಲಿ ಬೋರ್ವೆಲ್ ಇರ್ತಕ್ಕಂಥದ್ದು. ಬೋರ್ವೆಲ್ ಒಳಗೆ ಒಂದು ಸಣ್ಣ ಕಲ್ಲು ಹಾಕ್ತೀನಿ, ನಿಮಗೆ ನೀರು ಎಷ್ಟು ಮೇಲಿದೆ ಅಂತ ಇಲ್ಲಿ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರಗೆ ವಾಟರ್ ಟೇಬಲ್ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸೌಂಡ್ ಕೇಳಿಸ್ಕೊಳ್ಳಿ. ಇನ್ನೊಂದು ಕಲ್ಲು ಹಾಕ್ತೀನಿ ನೋಡಿ. ಜಸ್ಟು ಕಲ್ಲು ಹಾಕಿದ ತಕ್ಷಣ ಕೆಲವೇ ಸೆಕೆಂಡ್ಗಳಲ್ಲೇ ನಿಮಗೆ ಜಲದ ವಾಟರ್ ಟೇಬಲ್ ನಿಮಗೆ ಎಲ್ರಿಗೂ ಗೊತ್ತಾಗ್ತದೆ. ಸೌಂಡ್ ಕೇಳಿಸಿದ ತಕ್ಷಣ ಅಂದರೆ ಕೇವಲ 15 ಅಡಿಗೆ ನೀರು ಬಂದಿದೆ. ಅಷ್ಟು ನೀರು 600 ಅಡಿ ಇರುವಂಥ ಬೋರ್ವೆಲಲ್ಲಿ ಕೇವಲ ಈಗ 15 ಅಡಿಯಲ್ಲಿ ವಾಟರ್ ಟೇಬಲ್ನ ನೋಡ್ತಾ ಇದ್ದೀವಿ. ಈ ಬೋರ್ವೆಲ್ ಇತಿಹಾಸ ನಾನು ಹೇಳಿದೆ. ಈ ಬೋರ್ವೆಲ್ ಪೂರ್ತಿ ಶಿಲೆಗಲ್ಲು, ಬಂಡೆ, ಹಾರ್ಡ್ ರಾಕಲ್ಲಿ ಬೋರ್ವೆಲ್ ಕೊರೆಯುವಾಗ ನೀರು ಬಂದಾದಮೇಲೆ ಮೋಟ್ರ್ ಪಂಪೆಲ್ಲ ಡೀಪ್ ವಾಟರ್ನ ಸಕ್ ಮಾಡೋಂಥ ಮೋಟ್ರ್ ಪಂಪೆಲ್ಲ ಹಾಕಿ ಇಲ್ಲಿಂದಲೇ ಸೀದಾ ಪೈಪ್ಲೈನ್ ಆಯಿತು. ಸೀದಾ ಅದು ಕೃಷಿ ಭೂಮಿ. ಆ ಭಾಗದಲ್ಲಿ ಕಾಣಿಸ್ತಕ್ಕಂಥದ್ದೆಲ್ಲ ಅವ್ರದ್ದು ಕೃಷಿಯ ತೋಟದ ಹಿನ್ನೆಲೆ. ಇದೆಲ್ಲ ತೋಟ. ಈಗ ತೋಟ ಅಂದರೆ ಬೇರೆ ಬೇರೆ ಬೆಳೆಗಳು, ಈರುಳ್ಳಿ, ಸೇವಂತಿಗೆ, ಬೇರೆ ಬೆಳೆಗಳನ್ನ ಬೆಳೀತಕ್ಕಂಥ ಒಂದು ಸಂದರ್ಭ. ಈ ಬೋರ್ವೆಲ್ ಇರ್ತಕ್ಕಂಥ ಸ್ಥಳ ಇದು. ಓಕೆ, ಈ ಬೋರ್ವೆಲ್ಗೆ ಮರುಪೂರ್ಣ ನೀರು ಬಂದ ಮೇಲೆ ಸಹ ಈ ರೈತರಿಗೆ ಎಷ್ಟು ಆಸಕ್ತಿ ಅಂತಂದರೆ ಇಂಗುಗುಂಡಿ ಮಾಡಿ ಮತ್ತೆ ನೀರನ್ನು ಹೆಚ್ಚು ಮಾಡಬೇಕು. ಮತ್ತು ಯಾಕಂದರೆ ಸಾಕಷ್ಟು ಬೋರ್ಗಳು ವಿಫಲ ಆದಮೇಲೆ ಈ ಬೋರ್ನ ಉಳಿಸ್ಕೋಬೇಕನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡು ಈ ಬೋರ್ವೆಲ್ಗೆ ಜಲ ಮರುಪೂರ್ಣ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿ ಇದು ಸಹ 20 ವರ್ಷ ಆಯಿತು. 20 ವರ್ಷಗಳಿಂದ ಸತತವಾಗಿ ಇದೊಂದು ಹಳ್ಳ, ಒಂದು ನಾಲ ಇದೆ. ಈ ನಾಲಾದಲ್ಲಿ ಬರುವಂಥ ಎಲ್ಲ ನೀರು ಬೋರ್ಗೆ ಹೋಗ್ತಾಯಿದೆ. ಎಷ್ಟು ನೀರು ಬಂದರೂ ಈ ಬೋರ್ವೆಲ್ ಕುಡಿತಾ ಹೋಗಿ ಇಷ್ಟು ಸಮೃದ್ಧಿ ನೀರು ಬರಲಿಕ್ಕಾಗಿದೆ. ಇದೊಂದು ಮೋಟ್ರ್ ಪಂಪ್, ಒಂದು ಸ್ಟಾರ್ಟರ್ ಸ್ವಿಚಸ್ ಅಂತ ಏನಂತೀವಲ್ಲ, ಅದಕ್ಕೊಂದು ಇದು ಆ ಜಾಗ. ಇಲ್ಲೇ ಎಲೆಕ್ಟ್ರಿಕ್ ಪೋಲ್ಸ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬೋರ್ವೆಲ್ ಹಿಸ್ಟ್ರಿ ಇದಾಯಿತು. ಈ ಬೋರ್ವೆಲ್ ತೋಡಿದ ಮೇಲೆ ಇಷ್ಟು ನೀರು ಬಂತು. ಒಂದು ಬೇರೆ ಅಕ್ಕಪಕ್ಕದ ಜನರು ಇರ್ತಾರಲ್ಲ, ಅವ್ರಿಗೂ ಸಹ ನಮ್ಗೆ ಆಸೆ ಇರ್ತದೆ, ಇವ್ರಿಗೆ ನೀರು ಸಫಿಷಿಯೆಂಟ್ ನೀರು ಬಂದಿದೆ, ನಾವು ಸಹ ಯಾಕೆ ಪ್ರಯತ್ನ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನೆರೆಯವರು, ಪಕ್ಕದವರು ಬೋರ್ವೆಲ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಿಮಗೆಲ್ಲ ತೋರಿಸ್ತೀನಿ. ಇವ್ರದ್ದು ಲ್ಯಾಂಡ್ ಇಲ್ಲಿಗೆ ಎಂಡ್ ಆಗುತ್ತೆ. ಜಸ್ಟ್ ಇದೇ ಡೆಡ್ ಲೈನ್. ಜಸ್ಟ್ ಈ ಬೋರ್ವೆಲಿಂದ ಸಾಧಾರಣ ಒಂದು 8 ಅಡಿ 10 ಅಡಿ ಅಷ್ಟೇ ಇವ್ರಿಗೆ ಈ ಲ್ಯಾಂಡಿನ ಮಾಲೀಕರ ಬೌಂಡ್ರಿ ಲೈನ್. ಇಷ್ಟಕ್ಕೆ ಲಾಸ್ಟ್ ಇದೇನು ಜಂಗಲಿಂದ ಕ್ಲಿಯರ್ ಆಗಿರಿಂದ ಇಷ್ಟು ಗ್ರೀನ್ ಇರ್ತಕ್ಕಂಥ ಜಾಗ ಮಾತ್ರ ಇವ್ರದ್ದು ಬೋರ್ವೆಲ್ ತೋಡಿದ ಮೇಲೆ ಪಕ್ಕದವರು ಯಾವ ಥರ ಎಫರ್ಟ್ಗಳು ಹಾಕಿದಕ್ಕೆ ಅವರು ಬೋರ್ಗಳ ಹತ್ರನೇ ಬಂದು ನಿಮಗೆ ಬ್ರೀಫ್ ಮಾಡ್ತಾ ಹೋಗ್ತೀನಿ. ಅವರು ಇದೇ ಜಾಗದಲ್ಲೇ, ಈ ಬೋರ್ವೆಲ್ ಅಕ್ಕಪಕ್ಕದಲ್ಲೇ ಬೋರ್ವೆಲ್ ತೋಡುವಂಥ ಒಂದು ಪ್ರಯತ್ನ ನಡೀತು. ಇದು ಒಂದು ಸಹ ಬೋರ್ವೆಲ್ಲು. ಇದು ಸಾಧಾರಣ ಒಂದು 10 ವರ್ಷದಿಂದ ಒಂದು ಪ್ರಯತ್ನ ಮಾಡಿದ್ರು. 1000 ಅಡಿ ಹೋಗಿದ್ದಾರೆ. 1000 ಅಡಿ ಹೋಗಿದ್ದಾರೆ. ನೀರು ಬಂದಿರ್ತಕ್ಕಂಥ ಸ್ವಲ್ಪ ಸೀಪೇಜ್ ಅಷ್ಟೇ, ನೀರಿನ ಸೋರ್ಸೇ ಇಲ್ಲ. ನಿಮಗೆ ಈಗ ಸಕ್ಸಸ್ ಬೋರ್ವೆಲ್ ತೋರಿಸ್ತಾ ಇದ್ದೀನಿ. 2 ಬೋರ್ವೆಲ್ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಇದು ಪಕ್ಕದವರ ಬೋರ್ವೆಲ್ಲು 1000 ಫೀಟ್ ಹೋಗಿ ನೀರು ಬರದೇ ಇರುವಂಥ ಬೋರ್ವೆಲ್ಲು.
ಇದು ಸಕ್ಸಸ್ ಬೋರ್ವೆಲ್ ನಿಮ್ಗೇನು ಹೇಳಿದ್ನಲ್ಲ 600 ಅಡಿ ಬೋರ್ವೆಲ್ ಇದೆ. 600 ಅಡಿ ಬೋರ್ವೆಲ್, ಅದಕ್ಕೂ ಇದಕ್ಕೂ ಸಾಧಾರಣ ಒಂದು 60 ಅಡಿ ಗ್ಯಾಪ್ ಇದೆ. 60 ಫೀಟ್ ಅಂತರದಲ್ಲೇ ಇವರು 1000 ಫೀಟ್ ಬೋರ್ವೆಲ್ ಹೋದರೂ ಸಹ ಇದು ನೀರು ಬರಲೇ ಇಲ್ಲ. ಇಂಥ ಪ್ರಯತ್ನ ಆಯಿತು. ಇದಕ್ಕಿಂತ ಮೊದಲು ಅವರು ಇದು ಕೊರ್ಸೋಕ್ಕಿಂತ ಮೊದಲು ಇನ್ನೂ ಇಲ್ಲಿ ಬೇರೆ ಬೇರೆ ಪ್ರಯತ್ನಗಳು ಮಾಡಿದ್ರು. ಯಾವ ಥರ ಪ್ರಯತ್ನಕ್ಕೆ ಇಲ್ಲೊಂದು ಬೋರ್ವೆಲ್ ಇರ್ತಕ್ಕಂಥ ಜಾಗ ಬರ್ತಾಯಿದ್ದೀನಿ. ಇದು ಬೋರ್ವೆಲ್ ಇರ್ತಕ್ಕಂಥ ಒಂದು ಸ್ಥಳ. ಇಲ್ಲಿ ಸಹ ಬೋರ್ವೆಲ್ ತೋಡಿ ಇಲ್ಲೂ ನೀರು ಬರಲಿಲ್ಲ ನೋಡಿ. ಇದು ಸಹ ಫೇಲ್ಯೂರ್ ಆಗಿರ್ತಕ್ಕಂಥ ಒಂದು ಜಾಗ. ಇಲ್ಲೂ ನೀರು ಬರಲೇ ಇಲ್ಲ. ಇದು ಬೋರ್ವೆಲ್ ಇರ್ತಕ್ಕಂಥ ಒಂದು ಸ್ಥಳ ತೋರಿಸ್ತಾ ಇದ್ದೀನಿ. ಇದು ಬೋರ್ವೆಲ್, ನೀರೇ ಬರದೇ ಇರುವಂಥ ಬೋರ್ವೆಲ್. ಇದು ಸಹ 900 ಅಡಿ ಆಳವಾಗಿದೆ. ಪೂರ್ತಿ ಒಂದೇ ಸ್ಟ್ರಾಟ, ಎಲ್ಲೂ ನಿಮಗೆ ನೀರಿನ ಸೆಲೆ ಸೋರ್ಸ್ ಅನ್ನೋದೇ ಬರಲೇ ಇಲ್ಲ. ಇದು ಈ ಬೋರ್ವೆಲ್ನ ಕಥೆ. ಆದರೆ ಮತ್ತು ಇದಕ್ಕಿಂತ ಮೊದಲು ಇನ್ನೊಂದು ಪ್ರಯತ್ನ ಮಾಡಿದ್ರೆ ಇಲ್ಲಿ ಜಸ್ಟ್ ಅದಕ್ಕೂ ಇದಕ್ಕೂ ಕೇವಲ ಜಸ್ಟ್ 30 ಅಡಿ 40 ಅಡಿ ಗ್ಯಾಪಲ್ಲಿ ಇಲ್ಲಿ ಒಂದು ಬೋರ್ವೆಲ್ ತೊಡಿದ್ರು. ಕೇಸಿಂಗ್ ಪೈಪ್ ಕಾಣಿಸ್ತಾ ಇದೆಯಲ್ಲ, ಇದು ಒಂದು ವಿಫಲ ಬೋರ್ವೆಲ್ ಜಾಗ. ಇದರಲ್ಲೂ ಸಹ ನೀರು ಬರಲೇ ಇಲ್ಲ. ಇದು ಮತ್ತೊಂದು ಬೋರ್ವೆಲ್ ನೋಡಿ. ಒಂದು ಬೋರ್ವೆಲ್ 900 ಅಡಿ, ಇಲ್ಲೊಂದು ಕಡೆ ಫೇಲ್ಯೂರ್ ಬೋರ್ವೆಲ್, ಇದು ಒಂದು ಕಡೆ ಫೇಲ್ಯೂರ್ ಬೋರ್ವೆಲ್. ಇಷ್ಟು ಬೋರ್ವೆಲ್ಗಳನ್ನು ಕೊರೆಸಿ ನೀರು ಬರಲಿಲ್ಲ. ಪಕ್ಕದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಪಕ್ಕದವ್ರಿಗೆ ಅವ್ರಿಗೂ ಕೇವಲ ಒಂದು 60 ಅಡಿ ಗ್ಯಾಪಲ್ಲಿ ಅವ್ರಿಗೆ 600 ಅಡಿಗೆ ಸಫಿಷಿಯೆಂಟ್ ನೀರು ಬಂದಿದೆ. ಇವ್ರಿಗೆ 3 ಬೋರ್ವೆಲ್ಗಳು 1000 ಫೀಟ್ ಹೋದರೂ ನೀರು ಸಿಗಲಿಲ್ಲ. ಇದೇ ಥರದಲ್ಲಿ ಇಲ್ಲಿ ಇನ್ನೂ ಬೇರೆ ಬೇರೆ ಪ್ರಯತ್ನಗಳೆಲ್ಲ ಭಾಳ ನೆರೆಯವರೆಲ್ಲ ಸಾಧಾರಣ ಇಲ್ಲೊಂದು 10ಕ್ಕೂ ಹೆಚ್ಚು ಬೋರ್ವೆಲ್ಗಳು ವಿಫಲ ಆಗಿದೆ ಅಂತ ಒಂದು ಸೀನ್ ತೋರಿಸ್ತಾ ಇದೆ ನಿಮಗೆ. ಇದು ಒಂದು ಬೋರ್ವೆಲ್ ಇರ್ತಕ್ಕಂಥ ಒಂದು ಜಾಗದ ವಿವರ. ಸ್ವಲ್ಪ ನೀರು ಬಂದಿದೆ ಅಂತೇಳಿ ಇದಕ್ಕೋಸ್ಕರ ಮೋಟ್ರ್ ಪಂಪ್ ಇಂಥದ್ದೆಲ್ಲ ವ್ಯವಸ್ಥೆಗಳು ಮಾಡಿಕೊಂಡ್ರು. ಅದರಲ್ಲೂ ನೀರು ಬರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಪಕ್ಕದಲ್ಲೇ ಬೋರ್ವೆಲ್ ತೋಡಿದ್ರೆ ನೀರು ಕಡಿಮೆ ಆಗುತ್ತೆ, ಫೇಲ್ ಆಗುತ್ತೆ ಅನ್ನೋದೆಲ್ಲ ಖಂಡಿತ ನನ್ನ ಒಂದು ಪ್ರಕಾರ ತಪ್ಪು ಕಲ್ಪನೆ. ಬೋರ್ವೆಲ್ ತೋಡುವಾಗ ಭೂ ವಿಜ್ಞಾನಿಗಳು ನಾವೇನು ನೋಡ್ತೀವಿ, ಅಕ್ವಿಫರ್ಸ್ ನೋಡ್ತೀವಿ. ಎಲ್ಲಿ ಜಲದ ಕಣ್ಣಿದೆ ಅಲ್ಲಿ ಮಾತ್ರ ನಮಗೆ ನೀರು ಸಿಗಲಿಕ್ಕೆ ಸಾಧ್ಯ. ನೀರಿನ ಸೋರ್ಸ್ ಇಲ್ಲದೆ ಹೋದರೆ ಪಕ್ಕದಲ್ಲೇ ಬೋರ್ಲಿಂದ ಜಸ್ಟ್ 3 ಅಡಿ 10 ಅಡಿ ಗ್ಯಾಪಲ್ಲಿ ಬೋರ್ವೆಲ್ ತೊಡೆದು ನೀರು ಬರಬೇಕಂತೇನಿಲ್ಲ. ಹಾಗಾಗಿ ಸಾಕಷ್ಟು ಬೋರ್ಗಳು ವಿಫಲ ಆಗ್ತದೆ. ಹಾಗಾಗಿ ಪಾಯಿಂಟನ್ನು ಮಾಡುವಾಗ ವೈಜ್ಞಾನಿಕವಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಅದರ್ವೈಸ್ ನಾವು ಸುಮ್ಮನೆ ಬ್ಲೈಂಡಾಗಿ ಪಕ್ಕದಲ್ಲಿ ಬೋರ್ ಇದೆ, ನಮಗೆ ಅದೇ ಗ್ಯಾಪ್ ಸಿಗುತ್ತೆ, ಅದೇ ನೀರು ಸಿಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ಅದಕ್ಕೋಸ್ಕರವಾಗಿ ಈ ಒಂದು ವಿಡಿಯೋ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಮಸ್ಕಾರ.